ಇನ್ನು ಅತಿ ಮುಖ್ಯವಾಗಿ ಹಿಂದೆ ರೈಲ್ವೆ ಬಜೆಟ್ ಸಪರೇಟ್ ಆಗಿರ್ತಾ ಇತ್ತು, ಇನ್ನು ಹಣಕಾಸು ವಿಚಾರದಲ್ಲಿ ಬಜೆಟ್ ಸಪರೇಟ್ ಆಗಿರ್ತಾ ಇತ್ತು. ಬಟ್ ಈಗ ಅದೆರಡೂ ಕೂಡ ಮರ್ಜ್ ಆಗಿರೋದ್ರಿಂದ ರೈಲ್ವೆ ವಲಯದಲ್ಲಿ ಪೂರ್ತಿ ಘೋಷಣೆ ಆಗಲ್ಲ, ಅದು ಬಜೆಟ್ನಲ್ಲಿ ನೋಡಬೇಕಾಗತ್ತೆ. ರೈಲ್ವೆ ವಲಯಕ್ಕೆ ಬಜೆಟ್ನಲ್ಲಿ ಏನು ಸಿಗಬಹುದು ಅಂತ ಹೇಳಿ ಪ್ರಯಾಣ ಸುರಕ್ಷತೆಗೆ ಮೋದಿ ಸರ್ಕಾರ ಅಭಯವನ್ನ ನೀಡುತ್ತಾ ಭಾರತದ ಅತಿದೊಡ್ಡ ರೈಲ್ವೆ ಜಾಲಕ್ಕೆ ಇನ್ನಷ್ಟು ಕಾಯಕಲ್ಪ ಅಂತಿದ್ದಾರೆ. ಯಾಕೆ ಈ ಪ್ರಶ್ನೆ ಅಂತಂದ್ರೆ ಇತ್ತೀಚೆಗೆ ಈ ಆಕ್ಸಿಡೆಂಟ್ಗಳ ಸಂಖ್ಯೆ ಅಲ್ಲಲ್ಲ ನಿಮಗೆ ಸಮಸ್ಯೆ ಆಗ್ತಾ ಇದೆ. ಆ ವಿಚಾರದಲ್ಲಿ ಏನಾದರೂ ಬದಲಾವಣೆಗಳಿಗೋಸ್ಕರ ಏನಾದರೂ ತರ್ತಾರ, ರೈಲ್ವೆ ಯೋಜನೆಗೆ ಇನ್ನಷ್ಟು ಆದ್ಯತೆಯನ್ನು ಕೊಡುವಂಥ ಕೆಲಸ ಆಗುತ್ತಾ? ಈಗ ಹೊಸ ರೈಲ್ವೆಗಳಿಗೆ ಏನಾಗುತ್ತೆ ಅಂತೇಳಿ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ, ನೀವು ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡ್ತಾ ಹೋಗ್ತಾ ಹೋದರೆ ಇನ್ನುಳಿದಂಥ ರೈಲುಗಳ ಕತೆ ಏನು? ಇದು ಹೆಂಗಾಯಿತು ಅಂತಂದರೆ, ಈಗ 300 ರೂಪಾಯಿಗೆ ಓಡಾಡೋನು ಅಲ್ಲಿ 1000 ರೂಪಾಯಿ ಕೊಟ್ಟು ಓಡಾಡಬೇಕು. ವಂದೇ ಭಾರತದ ಹಾಗೆ ಇರೋದಲ್ಲ, ಫೀಸ್ ಸ್ಟ್ರಕ್ಚರ್ ಆದರೂ ಜಾಸ್ತಿ ಇರೋದು, ಅದಕ್ಕೆ ಟಿಕೆಟ್ ದರ. ಇಲ್ಲಿ 200-300 ರೂಪಾಯಿ ಕೊಡೋದಾದರೆ ಅಲ್ಲಿ 1000-1500 ರೂಪಾಯಿ ಕೊಡಬೇಕು. ಯಾರು ಓಡಾಡ್ತಾರೆ ಅದರಲ್ಲಿ? ಬಹಳ ಕಷ್ಟ. ಅದನ್ನು ಕಡಿಮೆ ಮಾಡ್ಕೊಂಡು ಬಂದಾಗ ಒಂಚೂರು ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ರೈಲ್ಗಳನ್ನು ನೀವು ಹೆಚ್ಚಿನ ರೀತಿಯಲ್ಲಿ ತರೋದು. ಜನ ಏನು ಹೇಳ್ತಾರೆ ಅಂತಂದರೆ, ನೀವು ಇವುಗಳನ್ನೆಲ್ಲ ತರೋದಕ್ಕಿಂತಲೂ ನಾರ್ಮಲ್ ಆಗಿರುವಂಥ ರೈಲುಗಳ ಸಂಖ್ಯೆನೇ ಜಾಸ್ತಿ ಮಾಡಿ ಸಾಕು, ನಮಗೆ ನಮ್ಮ ಕಡಿಮೆ ದರದಲ್ಲಿ ಓಡಾಡೋಕ್ಕಾಗಬೇಕು ಅಂತೇಳಿ. ರೈಲ್ವೆ ಇದ್ದಿದ್ದು ಯಾಕೆ? ರೈಲು ಬಂದಿದ್ದೇ ಬಡವರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಲಿ, ಹೆಚ್ಚಿನ ರೀತಿಯಲ್ಲಿ ಓಡಾಡೋಕ್ಕೆ ಅನುಕೂಲ ಆಗಲಿ, ಕಡಿಮೆ ದರದಲ್ಲಿ ಓಡಾಡೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. ಬಟ್ ಇಲ್ಲಿ ಎಲ್ಲ ಹೈಫೈ ಕೊಡ್ತಾ ಇದ್ರೆ ಫೈನ್, ಬಟ್ ಕಾಸ್ಟ್ ಅಷ್ಟೊಂದು ಬೇರ್ ಮಾಡಿ ಹೊಡ್ಕೊಳ್ಳೋಕೆ ಆಗೋದಿಲ್ಲ. 1000-1500 ರೂಪಾಯಿ ಇಲ್ಲಿಂದ ಹೋಗೋಕ್ಕೆ ಮತ್ತೆ ಬರೋಕ್ಕೆ 3000 ರೂಪಾಯಿ ಎಲ್ಲ ಒಂದೇ ಫೇರ್ ಆಯ್ತಲ್ಲ ಬಸ್ಸಿಗೂ ಅದಕ್ಕೂ. ಸೊ ಹಾಗಾಗಿ ಈಗ ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬಹುದು ಅಂತಿದ್ದಾರೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ಗೆ ಆದ್ಯತೆ ಸಿಗ್ಬೋದು. ಅಲ್ಲೇನೋ ಆಗಲಿ, ನಮಗೇನು ಸಿಗುತ್ತೆ ಅಂತ ನೋಡಬೇಕು. ರಾಜ್ಯಕ್ಕೆ ಹೊಸ ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಪ್ರಾರಂಭ ಮಾಡ್ತಾರಂತೆ. ಅಪಘಾತಗಳ ಕಡಿಮೆ, ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ, ಟ್ರ್ಯಾಕ್ ನವೀಕರಣ, ಸುಧಾರಿತ ಸಿಗ್ನಲಿಂಗ್. ಈ ಸಿಗ್ನಲಿಂಗ್ ಇದೆಯಲ್ಲ, ಭಾಳ ಕೆಲವು ಕಡೆಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದು ಏನು ಸರಿ ಮಾಡ್ತಾರೋ ಗೊತ್ತಿಲ್ಲ. ರೈಲು ಮಾರ್ಗಗಳ ವಿದ್ಯುದೀಕರಣ, ಪೂರ್ಣ ಪ್ರಮಾಣದಲ್ಲಿ ಇನ್ನೂ ವಿದ್ಯುದೀಕರಣ ಆಗಿಲ್ಲ. ಆಲ್ಮೋಸ್ಟ್ ಆಲ್ ಸ್ವಲ್ಪ ಉಳ್ಕೊಂಡಿದೆ. ಅವುಗಳನ್ನೆಲ್ಲ ಮಾಡಬೇಕು ಅಂತ ಮುಂದಾಗಿದ್ದಾರೆ. ಬಟ್ ದರದ ವಿಚಾರದಲ್ಲಿ, ವಂದೇ ಭಾರತ್ ವಿಚಾರದಲ್ಲಿ ಸ್ವಲ್ಪ ತರಬೇಕು. ನೀವು ಟ್ರೈನ್ಗಳನ್ನೆಲ್ಲ ತರ್ತಾ ಇದ್ದೀರಾ, ಚೆನ್ನಾಗಿರೋದು ತರ್ತಾ ಇದ್ದೀರಾ, ಸೊ ಎಲ್ಲ ತರ್ತಾ ಇದ್ದೀರಾ. ಬಟ್ ದರದ ವಿಚಾರದಲ್ಲಿ ಒಂಚೂರು ಯೋಚನೆ ಮಾಡಬೇಕು.